ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರಕ್ಷಿತಾ ಅವ್ರ ಬಗ್ಗೆನೇ ಆಗಿದೆ. ಸೊ ಏನು ರಕ್ಷಿತಾ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಒಂದು ಆಕ್ಚುಲಿ ರಕ್ಷಿತಾ ಶೆಟ್ಟಿ ಅವರು ಅವರ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ರು. ಸೊ ಈ ವಿಡಿಯೋನ ನೋಡಿದಾಗ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ ಪ್ರಾಣಿನ ಎಷ್ಟು ಮುದ್ದಾಗಿ ಇಷ್ಟಪಡ್ತಾರೆ, ಮುದ್ದು ಮನಸ್ಸಿನ ರಕ್ಷು ಅಂತ ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಬಟ್ ಕೆಲವರು ಒಳ್ಳೆ ಕಮೆಂಟ್ ಹಾಕಿದ್ದಾರೆ, ಇನ್ನು ಕೆಲವರು ಉರ್ಕೊಂಡು ಸುಮ್ಮನಿರ್ಲಾರ್ದರೆ ಕೆಲವೊಬ್ರು ಇರ್ತಾರೆ ಅಲ್ವಾ, ತಾವು ಕೂಡ ಏನು ಮಾಡೋದಕ್ಕಾಗಲ್ಲ, ಇನ್ನೊಬ್ರು ಮಾಡೋದನ್ನು ಕೂಡ ಸಹಿಸಲ್ಲ. ಪ್ರಾಣಿ ಪಕ್ಷಿಗಳಿಗೆ ಊಟ ನೀಡಿ ಅಂತಾನು ಒಂದು ಮೆಸೇಜನ್ನು ಕೂಡ ನೀಡಿದ್ದಾರೆ ನಮ್ಮ ರಕ್ಷಿತಾ ಅವರು. ಸುಮ್ಮನೆ ಒಂದು ವಿಡಿಯೋ ಮಾಡಿಲ್ಲ, ಅಲ್ಲಿ ಒಂದು ಸಂದೇಶನೂ ಕೂಡ ನೀಡಿದ್ದಾರೆ. ಏನಪ್ಪಾ ಅಂತಂದ್ರೆ ಒಂದು ಇದಾಗೂ ಕೂಡ ಹೇಳಿದ್ದಾರೆ. ಅಂದ್ರೆ ಒಂದು ನಾಯಿ ಮರಿ ಪಪ್ಪಿನ ಎತ್ಕೊಂಡ್ಬಿಟ್ಟು ಕೇಳಿರೋಂಥದ್ದು ಏನಪ್ಪಾ ಅಂತಂದ್ರೆ, ನಾನು ಒಂದು ಪ್ಲೇಟಲ್ಲಿ 1 ಕೋಟಿ ಕೊಟ್ಟು ಒಂದು ಪ್ಲೇಟಲ್ಲಿ ನಿನ್ನನ್ನ ಇಟ್ರೆ ನಾನು ಚೂಸ್ ಮಾಡೋದು ನಿನ್ನನ್ನು ಚೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ಪಪ್ಪಿಗೂ ಕೂಡ ಒಂದು ಪ್ರಶ್ನೆ ಕೇಳಿದ್ದಾರೆ. ಸೊ ನೀನು ಕೂಡ ನನ್ನನ್ನು ಒಂದು ಕಡೆ ಇಟ್ಟು ಒಂದು ಪ್ಲೇಟಲ್ಲಿ ಕೋಳಿನ ಇಟ್ಟು ಒಂದು ಪ್ಲೇಟಲ್ಲಿ ನನ್ನ ಇಟ್ಟರೆ ಯಾರನ್ನ ಚೂಸ್ ಮಾಡ್ತೀಯ ಅಂತ ಕೇಳ್ತಾರೆ. ಸೊ ಆ ರೀತಿ ಪ್ರಶ್ನೆ ಕೇಳ್ತಾರೆ. ಜೊತೆಗೆ ಕೋಳಿ ಸೂಪ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ನಾಯಿ ಮರಿಗಳಿಗೆ. ಸೊ ಅದನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಹೇಳೋದು ಆ್ಯಕ್ಚುಲಿ ಏನಂತಂದರೆ, ಅಲ್ಲಿ ಪ್ರಾಣಿನ ಇಷ್ಟಪಡ್ತಾ ಇದ್ದಾರೆ, ಒಂದು ಪ್ರಾಣಿ ಜೊತೆ ಅಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾರೆ, ಅದಷ್ಟೇ. ಬಟ್ ಕೆಲವರು ಇಲ್ಲಿ ಒಂದು ಕಮೆಂಟ್ನ ನೋಡಿದೆ, ಇಲ್ಲೇ ಎಮ್ಮಿ ನೋಡಿದ್ದೀವಿ ಬಿಗ್ ಬಾಸಲ್ಲಿ ಸುದೀಪ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಫೈನಲ್ಸಲ್ಲಿ ರಘು ಇರಬೇಕಾ ಅಥವಾ ನೀನು ಇರಬೇಕಾ ಅಂತ ಕೇಳಿದಾಗ ನೀನು ಯಾರನ್ನು ಚೂಸ್ ಮಾಡಿದೆ ಅಂತ ನೋಡಿದ್ವಿ, ಹೆವಿ ನಾಟಕ ಅಂತ ಇಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ. ನಾನು ಈ ಕಮೆಂಟ್ಗೆ ಹೇಳೋದೇನಪ್ಪ ಅಂತಂದರೆ, ರಿಯಾಲಿಟಿಗೂ ಆ್ಯಂಡ್ ಲೈಫೇ ಬೇರೆ, ಒಂದು ಮಾತಾಡೋಂತಹ ರಿಯಾಲಿಟಿನೇ ಬೇರೆ ಆಗಿರುತ್ತೆ, ಒಂದು ಏನಂತಾರೆ ನಾಟಕನೇ ಬೇರೆ ಆಗಿರುತ್ತೆ. ಅಲ್ಲೊಂದು ಶೋ ಆಗಿತ್ತು ಅದು. ಈಗ ಅಲ್ಲಿರೋ ಹೋಗಿರೋದೇನೆ ನಾವು ಅಲ್ಲಿ ಏನಾದರೂ ಸಂಪಾದನೆ ಮಾಡಕ್ಕೆ ಹೋಗಿರ್ತೀವಿ, ಸಂಪಾದನೆ ಮಾಡೋಕ್ಕೆ ಅಂತಲೇ ಹೋಗಿರ್ತೀವಿ. ಬಿಗ್ ಬಾಸ್ ಅಂದ ತಕ್ಷಣನೇ 3 ತಿಂಗಳು ಕಾಲ ಅವರು ಸುಮ್ಮನೆ ಒಂದು ಶೋಗೋಸ್ಕರ ಹೋಗಿರಲ್ಲ, ಅವ್ರದ್ದೇ ಆದಂಥ ಒಂದು ಅರ್ನಿಂಗ್ಸ್ಗೋಸ್ಕರನೇ ಹೋಗಿರ್ತಾರೆ, ಅಲ್ಲಿ ಗೆಲ್ಲೋದಕ್ಕೋಸ್ಕರನೇ ಹೋಗಿರ್ತಾರೆ ಅಲ್ವಾ ಮೇಡಮ್? ಇಲ್ಲೊಬ್ರು ಲೇಡಿ ಅಲ್ಲ, ಒಬ್ರು ಬಾಯ್ ಮಾಡಿರೋಂಥದ್ದು, ಬಾಯ್ ಗರ್ಲ್ ಅವರು ಇನ್ಸ್ಟಾಗ್ರಾಮಲ್ಲಿ ಏನೋ ಹೆಸರು ಹಾಕೋತಾರೆ, ಏನೋ ಫೋಟೋ ಹಾಕೊಂಡಿರ್ತಾರೆ, ಅವ್ರು ಬಾಯ್ ಗರ್ಲ್ ಅಂತಲೇ ಗೊತ್ತಾಗೋಕ್ಕಲ್ಲ. ಸೊ ಅವ್ರಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ಹೋಗಿರೋದೇ ನಾವು ಒಂದು ರಿಯಾಲಿಟಿ ಶೋಗೆ, ಅಲ್ಲಿ ನಾವು ಆಟ ಆಡೋಕ್ಕೆ ಅಂತಲೇ ಹೋಗಿದ್ದೀವಿ ಅಲ್ವಾ. ಸೊ ಆಟ ಆಟಕ್ಕೆ ಹೋಗಿದ್ಮೇಲೆ ಅಲ್ಲಿ ಏನು ಬೇಕು, ನಾವು ಮಾತ್ರ ಗೆಲ್ಲಕ್ಕೆ ಅಂತಲೇ ಫಸ್ಟೇ ಫಿಕ್ಸ್ ಆಗಿ ಹೋಗಿರ್ತೀವಿ. ಸೊ ಎಲ್ಲರನ್ನೂ ತುಳಿದು ನಾವು ಹೋಗಬೇಕು, ಅಲ್ಲಿ ರಿಲೇಷನ್ಶಿಪ್ ಉಟ್ಕೊಳುತ್ತೆ. ಯಾಕೆಂದರೆ ಅಲ್ಲಿ ಒಂದು 100 ದಿನ ನಾವು ಬದುಕ್ತೀವಿ ಅಂತ ಅಂದಾಗ ಒಬ್ರ ಜೊತೆ ಒಬ್ರು ಮಾತಾಡಲೇಬೇಕು, ಇರಲೇಬೇಕು ಅಲ್ವಾ, ಆ ಒಂದು ಫ್ರೆಂಡ್ಶಿಪ್ ಇದ್ದಿರುತ್ತೆ. ಸೊ ಫ್ರೆಂಡ್ಶಿಪ್ಗೋಸ್ಕರ ಈ ರೀತಿ ರಿಯಲ್ ಲೈಫಲ್ಲಿ ನಾವು ಒಂದು ಆಟಕ್ಕೆ ಅಂತಾನೆ ಹೋಗ್ಬಿಟ್ಟು ಇಡೀ ಫ್ಯಾಮಿಲಿ ಎಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಸೊ ನಾವಲ್ಲಿ ಹೋಗ್ಬಿಟ್ಟು ಅಲ್ಲಿ ಫ್ರೆಂಡ್ ಆದವ್ರ ಜೊತೆ ನಾವು ಅವರಿಗೇನೆ ನಮ್ಮ ಇದನ್ನ ಬಿಟ್ಕೊಡ್ತೀನಿ ಅಥವಾ ಫಿನಾಲೆಗೆ ಹೋದ್ರೆ ಅವ್ರನ್ನ ಗೆಲ್ಲಿಸ್ತೀನಿ ಅಂತ ಹೇಳೋ ಅಂಥದ್ದು ನಿಜವಾಗ್ಲೂ ನಾಟಕೀಯ ಅಂತ ಆ ಮಾತು ಹೇಳಿದ್ರೆ, ರಕ್ಷಿತಾ ಏನಾದ್ರು ನಾನೆಲ್ಲ ರಘುವನ್ನ ಹೋಗ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ನಾಟಕ ಆಗ್ತಾ ಇತ್ತು. ಸೊ ನಾಟಕೀಯವಾಗಿ ಮಾತಾಡ್ದೇನೆ ರಿಯಲ್ ಆಗಿ ಮಾತಾಡಿದ್ದಾರೆ. ಸೊ ಅವರು ಹೋಗಿರೋದೇ ಗೆಲ್ಲಕ್ಕೆ. ಸೊ ರಿಯಲ್ ಆಗಿ ಅವ್ರು ಮಾತಾಡಿರೋದಕ್ಕೆ ರಿಯಾಲಿಟಿ ಇದ್ದಿದ್ದಕ್ಕೇನೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಅಲ್ಲಿ ಫೈನಲ್ಸ್ಗೆ ಬಂದು ರನ್ನರ್ ಅಪ್ ಆಗಿದ್ದು. ಸುಮ್ಮನೆ ನಾಟಕ ಮಾಡಿಕೊಂಡು ಇಲ್ಲ ನಾನು ರಘುವಣ್ಣನೇ ಗೆಲ್ಲಿ ಅಂತ ಏನಾದ್ರು ಹೇಳಿದಿದ್ರೆ ಅವ್ರ ಮನಸ್ಸಲ್ಲೇ ಒಂದಿರ್ತಿತ್ತು, ಅಥವಾ ಹೇಳೋದೇ ಒಂದಾಗ್ತಿತ್ತು. ಅವ್ರ ಮನಸ್ಸಲ್ಲಿ ಏನಿತ್ತು, ಅವ್ರು ಒಂದು ಫ್ರೆಂಡ್ಲಿ ಆಗಿ ಇದ್ದಾರೆ. ಸೊ ಆಟಕ್ಕೆ ಅಂತ ಹೋಗಿದ್ದಾರೆ, ಅವ್ರು ಗೆಲ್ಲಕ್ಕೆ ಅಂತ ಹೋಗಿದ್ದಾರೆ. ಸೊ ಗೆಲ್ಲಕ್ಕೋಸ್ಕರ ಹೋಗಿರೋದ್ರಿಂದ ಸೊ ನಾನೇ ಫಸ್ಟ್ ಹೋಗ್ಬೇಕು, ಫೈನಲ್ಸ್ಗೆ ನಾನೇ ಹೋಗ್ಬೇಕು, ನಾನೇ ಗೆಲ್ಲಬೇಕು ಅಂತ ಅದು ರಿಯಲ್ ಆಗಿ ಆ ನಾಟಕ ಮಾಡ್ದೇನೆ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಪ್ರಾಣಿ ಜೊತೆ ಒಂದು ಕಾಮನ್ ಆಗಿ ನಾವು ಒಂದು ಮಗುನ ಮುದ್ದಾಡುವಾಗಲಿ, ಏನೇ ಒಂದು ಪ್ರಾಣಿನ ಮುದ್ದಾಡುವಾಗಲಿ ನಮ್ಮ ಫ್ಲೋ ಅಲ್ಲಿ ಮಾತಾಡ್ತೀವಿ. ಸೊ ಅದನ್ನು ನೀವು ಬಿಗ್ ಬಾಸ್ಗೂ ಕಂಪೇರ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಆಯ್ತಾ. ಒಂದು ಫನ್ ಆಗಿ ಅಥವಾ ಒಂದು ಖುಷಿಲಿ ಮಾತಾಡಿರುವಂಥದ್ದು ಇದು. ಸೊ ಅದಕ್ಕೆ ಈ ರೀತಿ ಕಮೆಂಟ್, ಅದು ಬಿಗ್ ಬಾಸನ್ನ ತಗೊಬಂದು ನೀನು ಯಾರನ್ನ ಚೂಸ್ ಮಾಡ್ತೀಯಾ ಅಂತ ನಿಮ್ಗೆ 1 ಕೋಟಿದು ಅದು ಇದು ಅಂತ ಹೇಳಿ ನೀವು ಎಮ್ಮಿಗ್ಮಿ ಅಂತೆಲ್ಲ ರಕ್ಷಿತಾ ಶೆಟ್ಟಿ ಅವ್ರಿಗೆ ನಿಜವಾಗ್ಲೂ ಬೈಯೋದ್ರಲ್ಲಿ ಅರ್ಥನೇ ಇಲ್ಲ. ಈ ರೀತಿ ನೆಗೆಟಿವ್ ಕಮೆಂಟ್ಸ್
ಮಾಡೋದು ನಿಜವಾಗ್ಲೂ ರಕ್ಷಿತಾ ಶೆಟ್ಟಿಗೆ ತಟ್ಟದೇ ಇಲ್ಲ. ಆ್ಯಕ್ಚುಲಿ ಎಷ್ಟೋ ಜನ ಒಳ್ಳೆ ರೀತಿ ಕಮೆಂಟ್ ಹಾಕಿದರೆ, ಮುದ್ದು ಹುಡುಗಿ ಅಂತಲೂ ಹಾಕಿದ್ದಾರೆ. ಅವಳೇನು ಗೊತ್ತಾ, ಪ್ರಾಣಿಗಳಿಗೆ ಒಂದು ನಿಮ್ಮ ಕೈಲಾದಷ್ಟು ಊಟ ಕೊಡಿ ಅನ್ನೋ ಒಂದು ಸಂದೇಶ ಕೊಡ್ತಾ ಇದ್ದಾಳೆ ಒಟ್ಟು. ಮತ್ತು ಇನ್ನೊಂದಂದರೆ ಖುಷಿಯಲ್ಲಿ ಆ ಒಂದು ಪ್ರೀತಿಯಿಂದ ಆ ಒಂದು ಪಪ್ಪಿನ ಮಾತಾಡಿಸ್ತಾ ನಾಯಿ ಮರಿನ ಮಾತಾಡಿಸ್ತಾ ಇರೋದು ಬಿಟ್ಟರೆ ಬೇರೆ ಏನೋ ನಾಟಕ ಗೀಟಕ ಏನು ಇಲ್ಲ ಗೈಸ್. ನಾಟಕ ಅಂತ ಹೇಳೋದಾದ್ರೆ ಬಿಗ್ ಬಾಸಲ್ಲೇ ಅವರು ಹೇಳಿದಿದ್ರೆ ಅದು ನಾಟಕ ಅನಿಸ್ತಿತ್ತು. ಅಂದರೆ ರಿಯಾಲಿಟಿ ಬಂದ್ಬಿಟ್ಟು ಅವ್ರು ಗೆಲ್ಲಬೇಕು ಅಂತ ಇರುತ್ತೆ ಮನಸ್ಸಲ್ಲಿ. ಸೊ ಸುದೀಪ್ ಸರ್ ಕೇಳಿದ ತಕ್ಷಣನೇ ರಘುವಣ್ಣ ಗೆಲ್ಲಬೇಕು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ನಾಟಕ ಆಗಿತ್ತು. ಇಲ್ಲ ನಾನೇ ಗೆಲ್ಲಬೇಕು ಅಂತ ಹೇಳ್ತಾರೆ, ಅದು ಹೋಗಿರೋದೇ ಗೆಲ್ಲಕ್ಕೆ ಅಂತಂದ್ಮೇಲೆ ನಾವೇ ಗೆಲ್ಲಬೇಕು ಅಂತಲೇ ಹೇಳಬೇಕು, ಬೇರೆಯವ್ರು ಗೆಲ್ಲಬೇಕು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಸುಮಾರು ಜನ ಒಳ್ಳೆ ಕಮೆಂಟ್ಸ್ಗಳನ್ನೇ ಮಾಡಿದ್ರೆ, ಮುದ್ದು ಹುಡುಗಿ ಅಂತ ಹೇಳಿ ಸಿಕ್ಕಾಪಟ್ಟೆ ಕಮೆಂಟ್ಗಳು ಬರ್ತಾ ಇದೆ. ರಕ್ಷಿತಾ ಪರಿಶುದ್ಧ ಮನಸ್ಸಿನವಳು. ಹೌದು, ನಿಜವಾಗ್ಲೂ ತನ್ನ ತಂದೆ ತಾಯಿ ಒಂದು ಕುಟುಂಬನ ನೋಡ್ಕೊಳೋದ್ರ ಜೊತೆಗೆ ತಾನು ಕೂಡ ಹ್ಯಾಪಿ ಆಗಿರಬೇಕು, ಅದು ಒಂದು ಮ್ಯಾಟ್ರ್ ಆಗುತ್ತೆ. ನಾನು ಓದ್ ವಿಡಿಯೋದಲ್ಲಿ ಒಂದು ಮೋಟಿವೇಶನ್ ಬ್ಲಾಗ್ ಥರ ಮಾಡಿದ್ದೀರಾ, ನೀವು ಮೋಟಿವೇಶನ್ ಕೊಡ್ತಾ ಇದ್ದೀರಾ ಅಂತ ಹೇಳ್ತೀರಾ. ಹೌದು, ಕೆಲವೊಂದನ್ನು ನಾವು ಬೇರೆಯವರಿಂದ ಕಲಿಬೇಕು. ಅದು ಚಿಕ್ಕವರಾಗಲಿ ಅಥವಾ ದೊಡ್ಡವರಾಗಲಿ ಇನ್ನೊಂದಾಗಲಿ ಕಲಿಬೇಕಾದಂಥ ವಿಚಾರನ, ಅದು ಸರಿ ಅನ್ಸಿದ ವಿಚಾರನ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ ನಿಜವಾಗ್ಲೂ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು. ಕೆಲಸ ನೀವು ಯೂಟ್ಯೂಬೇ ಮಾಡಿ ಅಂತಲ್ಲ, ಯಾವುದಾದ್ರೂ ಕೆಲಸ ಇರುತ್ತೆ, ನಿಮಗೆ ಇಷ್ಟವಾದಂಥ ಕೆಲಸನ ನೀವು ಶ್ರದ್ಧೆಯಿಂದ ಆ ಒಂದು ಪ್ರೀತಿಯಿಂದ ಮಾಡಿದಾಗ ಯಶಸ್ಸು ಖಂಡಿತ ಸಿಗುತ್ತೆ. ಜೊತೆಗೆ ಎಲ್ರಿಗೋಸ್ಕರನೋ ಅಥವಾ ಒಂದು ದುಡಿತಾನೇ ಇರಿ ಅಂತ ಹೇಳಲ್ಲ. ಲೈಫಲ್ಲಿ ಎಲ್ಲವೂ ಬೇಕು, ಹಣನೂ ಬೇಕು, ಹಾಗೆ ಎಂಜಾಯ್ಮೆಂಟು ಬೇಕು. ಬರೀ ನಿನ್ನ ಹತ್ರ ಹಣ ಇದ್ರೇ ಎಲ್ಲನೂ ಸಿಗುತ್ತೆ ಅಂತ ಅನ್ನೋದು ಕೂಡ ಸುಳ್ಳು, ನೆಮ್ಮದಿನೂ ಕೂಡ ಬೇಕು. ಸೊ ಹಾಗಾಗಿ ನಾವೆಷ್ಟು ಹಣನ ಸಂಪಾದಿಸ್ತೀವೋ ಅಷ್ಟೇ ನಮಗೂ ಕೂಡ ನಾವು ಟೈಮ್ ಕೊಟ್ಕೋಬೇಕು. ಅಂತಂದರೆ ಇಷ್ಟಪಟ್ಟಿದ್ದನ್ನ ತಿನ್ನಬೇಕು, ಇಷ್ಟಪಟ್ಟಿದ್ದನ್ನ ಬಟ್ಟೆ ಹಾಕೋಬೇಕು, ಇಷ್ಟಪಟ್ಟ ಒಂದು ಸ್ಥಳಕ್ಕೆ ಹೋಗಬೇಕು, ಇಷ್ಟಪಟ್ಟವ್ರ ಜೊತೆ ಇರಬೇಕು. ಸೊ ಇದು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ಟೈಮ್ ಕಳೀತಾ ಹೋಗ್ತಾ ಇರುತ್ತೆ, ಟೈಮ್ ಜೊತೆ ನಾವು ಓಡ್ತಾ ಇರಬೇಕು. ಸೊ ಆ ಟೈಮು ನಮಗೆ ಅಂತ ಒಂದು ಟೈಮ್ನ ಮಾಡಿಕೊಂಡು ನಮ್ಮ ಒಂದು ಆಸೆಗಳನ್ನ ಈಡೇರಿಸ್ಕೊಳೋಕ್ಕೆ ಆದಷ್ಟು ಪ್ರಯತ್ನ ಪಡೋಣ ಅಂತ ನಾನು ಹೇಳ್ತೀನಿ. ಸೊ ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಇನ್ನು ಹೇಳೋದಾದರೆ ತುಂಬ ಇದೆ. ಬಟ್ ಈಗ ರೀಸೆಂಟಾಗಿ ಅವರು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಧ್ರುವಂತ್ ಜೊತೆ ಮಾತಾಡಿದ್ದು. ಧ್ರುವಂತ್ ಜೊತೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ಧ್ರುವಂತ್ಗೆ ಮತ್ತೆ ರಕ್ಷಿತಾ ಶೆಟ್ಟಿಗೆ ಆಗ್ತಾನೆ ಇರಲಿಲ್ಲ. ಧ್ರುವಂತ್ ಸಿಕ್ಕಾಪಡೆ ರಕ್ಷಿತಾ ಶೆಟ್ಟಿನ ಹೇಟ್ ಮಾಡ್ತಿದ್ರು. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಯಾರು ಸಿಕ್ಕಿದ್ರು, ಅಶ್ವಿನಿ ಗೌಡ ಮ್ಯಾಮ್ ಸಿಕ್ಕಿದ್ರು ಅಷ್ಟೇ, ಧ್ರುವಂತ್ ಸಿಕ್ಕಿದ್ರು ಅಷ್ಟೇ, ಅವ್ರನ್ನ ಪ್ರೀತಿಯಿಂದ ಈಗ ಒಂದು ಇವೆಂಟ್ಗಳಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಹೋಗಿರ್ತಾರೆ. ಸೊ ಆವಾಗ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಜೊತೆ ಮಾತಾಡಿ ನಂಗೆ ಸಿಕ್ಕಾಪಡೆ ಇಷ್ಟ ಆಯಿತು. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ ಅಂತ ಹೇಳ್ಬಿಟ್ಟು ಧ್ರುವಂತ್ ಅವ್ರನ್ನ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡಿಸ್ತಾ ಇದ್ದಾರೆ. ಇದೇ ಡಿಫ್ರೆನ್ಸು. ರಕ್ಷಿತಾ ಶೆಟ್ಟಿ ಅವ್ರಿಗೆ ಅಹಂ ಅನ್ನೋದಿಲ್ಲ, ನಾವು ಯಾಕೆ ಇನ್ನೊಬ್ರನ್ನ ಮಾತಾಡಿಸ್ಬೇಕು, ಅವ್ರನ್ನ ಯಾಕೆ ಮಾತಾಡಿಸ್ಬೇಕು ಅನ್ನೋದು ಏನಿಲ್ಲ. ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ದೀವಿ. ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ, ಅಲ್ಲಿ ತಕ್ಕನಾಗಿ ನಾವು ಅಲ್ಲಿ ಗೆಲ್ಲಬೇಕು ಅಂದರೆ ಆಟ ಆಡಬೇಕು ಆಗಿರುತ್ತೆ. ಸೊ ಹಂಗಾಗಿ ಅಲ್ಲಿ ಏನೇ ಇದ್ರೂ ಕೂಡ ಅಲ್ಲೇ ಬಿಟ್ಟು ಹೊರಗಡೆ ಬರೋವಂತಹ ಒಂದು ಮನಸ್ಥಿತಿ ರಕ್ಷಿತಾ ಶೆಟ್ಟಿಗಿದೆ. ಅದು ರಿಯಾಲಿಟಿ, ನಿಜವಾಗ್ಲೂ ಕೂಡ ಅದನ್ನ ಅಳವಡಿಸ್ಕೋಬೇಕು ಪ್ರತಿಯೊಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು. ನೆಕ್ಸ್ಟ್ ಬರೋವಂಥವ್ರು ಅಷ್ಟೇ, ಬಂದಿರೋರು ಅಷ್ಟೇ, ಅಲ್ಲಿನ ಜಗಳನ ಇಲ್ಲಿಗೆ ತಂದು ಕಂಟಿನ್ಯೂ ಮಾಡೋಕ್ಕಿಂತ. ಸೊ ಅಲ್ಲಿ ಏನು ಒಂದು ರಿಯಾಲಿಟಿ ಶೋಗೆ ಹೋಗಿರ್ತೀವಿ, ಆ ಶೋಗೆ ಏನು ನಡ್ಕೋಬೇಕು ಆ ರೀತಿ ನಡ್ಕೊಂಡಿರ್ತೀವಿ. ಅದಾದ್ಮೇಲೆ ಬಂದಮೇಲೆ ಎಲ್ಲರೂ ಕೂಡ ಕಾಮನ್ ಆಗಿ ಮಾತಾಡ್ಕೊಂಡು ಆರಾಮಾಗಿ ಫ್ರೆಂಡ್ಲಿ ಆಗಿ ಇರಬೇಕು ಅನ್ನೋದು ನಮ್ಮ ಆಸೆನೂ ಕೂಡ. ಹಾಗೆ ರಕ್ಷಿತಾ ಶೆಟ್ಟಿನೂ ಅಷ್ಟೇ, ಪ್ರತಿಯೊಬ್ಬರೂ ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಅಷ್ಟು ಕಂಟೆಸ್ಟೆಂಟ್ಗಳನ್ನೂ ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ ಅಷ್ಟು ಖುಷಿ ಆಗುತ್ತೆ ನನಗೆ. ಧ್ರುವಂತವರು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಮನಸ್ಸನ್ನ, ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಯವ್ರ ಜೊತೆ. ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವರು ಊಟ ಮಾಡ್ತಾ ಇದ್ದಾರೆ.
ಮನೆಗೆ ಬನ್ನಿ ಅಂತಲೂ ಕೂಡ, ಉಡುಪಿಗೆ ಬಂದಾಗ ಮನೆಗೆ ಬನ್ನಿ ಅಂತಲೂ ಕೂಡ ಕರಿತಾ ಇದ್ದಾರೆ. ನೋಡ್ಬೋದು ನೀವು, ಯಾವುದೇ ದ್ವೇಷ ಇಲ್ಲ. ರಕ್ಷಿತಾ ಶೆಟ್ಟಿ ಅಷ್ಟು ಮುದ್ದು ಹುಡುಗಿ, ಯಾರ ಮೇಲೂ ಕೂಡ ಸಿಟ್ಟು ಮಾಡ್ಕೊಳೋದು, ಕೋಪ ಮಾಡ್ಕೊಳೋದು, ಒಂದು ಮಾಡ್ಕೊಂಡಿರೋದನ್ನೆಲ್ಲ ಕಂಟಿನ್ಯೂ ಮಾಡೋದು ಆ ಥರದ ಹುಡುಗಿ ಅಲ್ವೇ ಇಲ್ಲ. ಎಲ್ಲರೂ ಕೂಡ ಮುಗ್ಧ ಮನಸ್ಸಿನಿಂದ ಪ್ರೀತಿಯಿಂದ ಮಾತಾಡ್ಸೋವಂಥ ಗುಣ ನನಗೆ ಸಿಕ್ಕಾಬಿಡ ಇಷ್ಟ ಆಗುತ್ತೆ. ಅದರಿಂದನೇ ಕರ್ನಾಟಕದ ಜನತೆ ಪ್ರತಿಯೊಬ್ಬರು ಕೂಡ, ಕರಾವಳಿ ಹುಡುಗಿ ಆದ್ರೂ ಕೂಡ, ಉಡುಪಿ ಹುಡುಗಿ ಆದ್ರೂ ಕೂಡ ಸಿಕ್ಕಾಬಿಡ ಎಲ್ರಿಗೂ ಇಷ್ಟ ಆಗ್ತಾರೆ. ಇದೇ ಕಾರಣಕ್ಕೋಸ್ಕರ ಧ್ರುವಂತನು ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿಯ ಕಾನ್ವರ್ಸೇಷನ್ ಸಿಕ್ಕಾಬಿಡ ಇಷ್ಟ ಆಯ್ತು ನನಗೆ. ಸೊ ಅದಕ್ಕೋಸ್ಕರ ನಾನು ಆ ವಿಡಿಯೋನ ನೋಡ್ತಾ ಇದ್ದೆ. ಆ ವಿಡಿಯೋ ಬಗ್ಗೆ ಹೇಳೋದಾದ್ರೆ, ಧ್ರುವಂತ್ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಗಿಲ್ಲ, ಚೇಂಜ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಏನು ರಕ್ಷಿತಾ ಶೆಟ್ಟಿ ಅವ್ರನ್ನ ಮಾತಾಡ್ಸೋಕ್ಕೆ ಹೇಟ್ ಮಾಡ್ತಿದ್ರು, ಸೊ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಹಂಗೆ ಫೋನ್ ನಂಬರ್ ಕೂಡ ಇಸ್ಕೋತಾ ಇದ್ರು. ಹಾಗೆ ಮನೆಗೆ ಬನ್ನಿ ಅಂತೇಳಿ ರಕ್ಷಿತಾ ಶೆಟ್ಟಿ ಅವರು ಅಷ್ಟು ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಖುಷಿ ಆಯಿತು ಗೈಸ್. ರಕ್ಷಿತಾ ಶೆಟ್ಟಿ ಅಂತ ಅಂದರೆ ಕಲಿಯೋದು ತುಂಬ ಇದೆ ರಕ್ಷಿತಾ ಶೆಟ್ಟಿ ಅವ್ರ ಹತ್ರ. ಬರೀ ಇದೊಂದಂತ ಅಲ್ಲ, ನಾವು ಲೈಫಲ್ಲಿ ಅಚೀವ್ಮೆಂಟ್ ಅನ್ನೋದು ಒಂದು ಭಾಗ ಆದರೆ, ಇನ್ನೊಂದಂದರೆ ನಾವು ಏನು ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾಕೆ ಹಿಂಗಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಸಾಧಿಸ್ಕೊಂಡು ಕೂತ್ಕೊಳೋದಕ್ಕಿಂತ ಏನು ಅವಕಾಶ ಬರುತ್ತೋ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದನ್ನ ರಕ್ಷಿತಾ ಶೆಟ್ಟಿ ಅವರಿಂದ ಕಲಿಬೇಕು. ಅವ್ರು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಂದ ತಕ್ಷಣ ಬಂದಿದ್ದ ದಿನನೇ ವಾಪಸ್ ಹೋಗ್ತಾರೆ. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಮತ್ತೆ ವಾಪಸ್ ಬಿಗ್ ಬಾಸ್ ಮನೆ ಒಳಗೆ ಬಂದಾಗಲೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಅವರು ನಡೀತಾ ಹೋಗ್ತಾರೆ. ಮತ್ತು ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟು ಅದೇ ಒಂದು ಒಂದೇ ಫ್ಲೋ ಅಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರ್ತಾರೆ ಅಂತಂದರೆ ನಿಜವಾಗ್ಲೂ ಅದನ್ನು ಅರ್ಥ ಮಾಡ್ಕೋಬೇಕು. ಏನು ಬಂದ್ರೂ ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದಾಗ ಮಾತ್ರ ಗೆಲುವು ಸಾಧ್ಯ ಅನ್ನೋದನ್ನು ನಾವು ರಕ್ಷಿತಾ ಶೆಟ್ಟಿಯಿಂದ ಕಲ್ತ್ವಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ರಕ್ಷಿತಾ ಶೆಟ್ಟಿಯ ಒಂದು ಫ್ಯಾನ್ಸ್ಗಳು ಯಾರ್ಯಾರೆಲ್ಲ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ರಕ್ಷಿತಾ ಶೆಟ್ಟಿ ಅವರ ಒಂದು ಬಗ್ಗೆ ಮಾತುಗಳು. ಇನ್ನೂ ಮಾತಾಡೋದ್ರೆ ಸಿಕ್ಕಾಬಿಡ ಇದೆ, ಬಟ್ ದಿನ ಒಂದೊಂದು ಮಾತಾಡ್ತಾ ಹೋಗೋಣ. ರಕ್ಷಿತಾ ಶೆಟ್ಟಿ ಅವರ ಒಂದು ಕಡೆ ಉಡುಪಿ ಸ್ಟೈಲ್ ಅಂದರೆ ಕಾಸರಗೋಡು ಚಕ್ಲಿ ಒಂದು ವೈರಲ್ ರೆಸಿಪಿ ಇದೆಯಲ್ವಾ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ ಗೈಸ್. ಕಾಸರಗೋಡು ರಕ್ಷಿತಾ ಶೆಟ್ಟಿ ಅವರ ಊರ ಕಡೆ ಒಂದು ಚಕ್ಲಿ ಇಂಟರ್ನೆಟ್ ವೈರಲ್ ಅಂತ ಹೇಳ್ಬೋದು. ಆ ರೆಸಿಪಿನ ನಾನು ಟ್ರೈ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡಬೇಕು ಅನ್ನೋ ಒಂದು ರೆಸಿಪಿನ ನೋಡಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರೆಸಿಪಿನ ಇಷ್ಟಪಡ್ತೀವಿ, ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ರೆಸಿಪಿ ಮಾಡ್ತಾನೆ ಅದು ಸಿಂಪಲ್ ವೈರಲ್ ರೆಸಿಪಿ, ಜಸ್ಟ್ 2 ಮಿನಿಟ್ಸಲ್ಲಿ ಆಗುವಂಥದ್ದು ಕಾಸರಗೋಡು ಚಕ್ಲಿ. ಟ್ರೈ ಮಾಡೋಣ. ಬಾಯ್, ಲವ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.